ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಸೌಭಾಗ್ಯ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡಿವಿ. ನಾ ಇವತ್ತು ಎಲ್ಲಿದ್ದೀನಿ ಅಂದ್ರೆ ಮೆಟ್ರೋ ಸ್ಟೇಷನ್ ಒಳಗೆ ಯಾಕೆ ಅದೇನಿಯಪ್ಪ ಅಂದ್ರೆ ನಾನು ಒಂದು ಕಡೆ ಹೊಂಟೀನಿ. ಅದು ಎಲ್ಲಿ ಅಂತಂದ್ರೆ ಬರ್ರಿ ಅಂದವೇ ಹೇಳ್ತೀನಿ. ಈಗ ಸಿಂಗಲ್ ಮತ್ತು ಮೆಟ್ರೋ ಇಳ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ಎಕ್ಸಿಟ್ ಕನ್ಫ್ಯೂಸ್ ಆಗಾಕತ್ತಿತ್ತು ಯಾವ ಕಡೆ ಹೋಗ್ಬೇಕಂತಂದು. ಯಾಕಂದ್ರೆ ಟೈಮ್ ಭಾಳ ಆಗಿತ್ತು, ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿತ್ತು ಬಸ್ ಸಿಗ್ತಾವೋ ಇಲ್ಲ ಅಂಥೇಳಿ. ಈಗ ಟೈಮ್ ಎಕ್ಸಾಕ್ಟ್ 11:42 ಅಂದರೆ 12 ಗಂಟೆ. ಯಾರೂ ಇಲ್ಲ, ಮುಂದೊಬ್ಬರು ಹೊಂಟಾರ ಲಾಸ್ಟ್ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಯಾಕೆ ಲೇಟ್ ಆತಂದ್ರೆ ಹೇಳ್ತೀನಂತ, ಎಲ್ಲಿ ಹೊಂಟೀನಂತ ಅದನ್ನು ಹೇಳ್ತೀನಂತ. ಬರ್ರಿ ಮುಂದೆ ಬಸ್, ಇಲ್ಲಿಂದ ಬಸ್ಸಿಗೆ ಹೋಗೋಣಂತ. ಬಸ್ ಸಿಗ್ತಾವಲ್ಲ ಗೊತ್ತಿಲ್ಲ, ಕೇಳಿದ್ದೀನಿ 12 ಗಂಟೆವರೆಗೂ ಇರುತ್ತಂತಂದ್ರೆ ನಾವು ಬಸ್ ಸ್ಟಾಪಿಗಂತೂ ಬಂದ್ಯಾ. ನೋಡೋಣ ಬರ್ರಿ ಬಸ್ ಅದಾವ ಇಲ್ಲ. ಡೈರೆಕ್ಟ್ ಬಸ್ ಅಂತೂ ಸಿಗೋದಿಲ್ಲ ಗೊತ್ತೈತೆ. ಆಲ್ರೆಡಿ ಟೈಮ್ 12 ಆಗೈತಿ. ನೋಡೋಣಂತ ನಮ್ಮೂರ ಕಡೆ ಯಾವಾರ ಬಸ್ ಸಿಕ್ಕರೆ ಹೋಗೋನು. ಇವತ್ತು ನಾನು ನಮ್ಮೂರಿಗೆ ಹೊಂಟೀನಿ ರೀ. ಯಾಕಂದ್ರೆ ನಾ ಮಕ್ಕೊಂಡಿದ್ದೆ ಆಲ್ರೆಡಿ 10:30 11 ಆಗಿತ್ತು. ನಮ್ಮವ್ವ ಫೋನ್ ಮಾಡಿದ್ಲು. ನಮ್ಮ ಅಪ್ಪಾಜಿ ಯಾರಿಗೆ ಸ್ವಲ್ಪ ಕಾಲು ನೋವಾಗಿತ್ತು, ಹಾಗಾಗಿ 4-5 ದಿನ ಆಗಿತ್ತು ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ಅಂತ. ಅವ್ರು ಯಾರ ಮಾತೋ ಕೇಳಂಗಿಲ್ಲ ರೀ. ನಮ್ಮವ್ವ ಬರ್ತೀನವ ನೀನು ಬಂದು ತೋರಿಸಿ ಹೋಗು ಅಂತಂದರು. ಹಾಗಾಗಿ ಮಕ್ಕೊಂಡಿದ್ದೆ, ಆದರೂ ನನಗೆ ನಿದ್ದೆ ಬರಲಿಲ್ಲ. ಹೋಗೋಣ ಇವತ್ತು, ಹೆಂಗೂ ರಜೆ ಇತ್ತು ಆಫೀಸು, ಹೋಗೋಣ ಅಂತಂದು ರೆಡಿಯಾಗಿ ಲಾಸ್ಟ್ ಮೆಟ್ರೋ ಇತ್ತು, ಬಂದೇ ಬಿಟ್ನೆ. ಇದು ಬಸ್ ಸಿಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮೂರು ಬಸ್ ಸಿಗಲಿಲ್ಲ, ಆದರೂ ನಮ್ಮೂರ ಹತ್ರ ಹೋಗ್ತೈತಿದ್ದು, ಅಲ್ಲಿ ಹೋಗು. ಬಸ್ ಕದ್ಲಿತ್ತು, ಸೀಟ್ ಸಿಕ್ಕಿರಲಿಲ್ಲ. ಆದರೂ ಕಂಡಕ್ಟ್ರ್ ಅದ್ರಾಗ ಫ್ರಂಟ್ ಸೀಟ ಒಂದು ಬಿಟ್ಕೊಟ್ರು. ಈ ಮಗ್ಳು ಕುಂತೈತೆ ಅಲ್ರಿ ಆ ಹುಡುಗ ಕಿಟಕಿ ಕುಂತಿದ್ನ, ಅಪ್ಪಿ ಗಾಳಿ ಬರ್ತೈತೆ ಬಾ ಅಲ್ಲೇ ಸೈಡಿಗೆ ಈ ಕಡೆ ಕುಂದರ್ ಅಂತೇಳಿ ಕಾಟ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿಂದ ಅವನವ್ನು ಮಳೆ ಬರತ್ತಿತ್ತು ರೀ. ಮಳೆ ವಿಂಡೋ ಸೈಡ್ ಸೀಟ್ ಸಿಕ್ತಂದ್ರೆ ಜರ್ನಿ ಬೆಂಕಿ ಇರ್ತೈತಿ. ಮತ್ತು ಮುಂಜಾನೆದ್ದು ನೋಡು ಅಷ್ಟರೊಳಗೆ ಮತ್ತು ಬಸ್ ಅಲ್ಲಿ ತುಂಬಿದ್ರು ಜನ, ಇಲ್ಲಿ ತುಂಬ್ಯಾರಪ್ಪ. ಬರ್ರಿ ಮತ್ತು ಇಲ್ಲಿಂದ ಮತ್ತು ಇನ್ನೊಂದು ಬಸ್ ಸ್ಟಾಪಿಗೆ ಹೋಗಬೇಕು. ಅದು ಎಲ್ಲಿಗಪ್ಪ ಅಂತಂದ್ರೆ ಗಜೇಂದ್ರಗಢಕ್ಕೆ ಬಂದೆ. ಯಾಕಂದ್ರೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಗಜೇಂದ್ರಗಢಕ್ಕೆ ಬಂದೆ. ಬಂದ ತಕ್ಷಣ ಮಾಸ್ಕ್ ತೊಗೊಂಡೆ, ಯಾಕಂದ್ರೆ ಇಲ್ಲಿ ಬಿಸಿಲು ಮುಕ್ಕಳರೆ ಐತ್ರಿ. ಹಾಗಾಗಿ ಊರಿಗೆ ಬರಬೇಕಾದ್ರೆ ನಮ್ಮೂರಿಗೆ ಬಸ್ಸು ಟೈಮ್ ಟು ಟೈಮ್ ಅದಾವ್ರಿ. ಆ ಬಸ್ಸು ಸಿಗಲಿಲ್ಲ, ಮಿಸ್ ಆಯ್ತು. ಮತ್ತು ನಮ್ಮ ಮಾವ ಅವರೊಬ್ಬರು ತಂದು ಕಾಟ ಬೈಕ್ ಒಳಗೆ ಬಿಟ್ಟರು. ಬರ್ರಿ ಮನೆ ಅಂತೂ ಬಂತು, ಏನು ಮಾಡಾಕತ್ತಾರ ನೋಡೋಣಂತ. ಇದರಿ ನಮ್ಮ ಮನೆ. ಸ್ವಲ್ಪ ಗಾಡಿ ಪಾಡಿ ಸ್ಟಾಪ್ ಮಾಡಿರ್ತೀವಿ. ಇವರ ನೋಡ್ರಿ ಮನ್ನಾರ. ಸಂಜೆ ಎಲ್ಲದಾಳ ಕಂಪ್ಯೂಟರ್ ಚಲೋ ಮಾಡಿ ಆ ರಿಸಲ್ಟ್ ಬರತ್ತಾ ಅದಾ? ಅಯ್ಯ ಗುಂಡು ಗುಂಡಗಾಗಿರಲ್ಲ, ಬರತ್ತಾ? ನೀನೇನ್ ಮಾಡಕತ್ತಿದಿ? ಬಾಲ ಬರತ್ತಾ? ಹಂಗ್ಯಾಕದ? ಬರ್ರಿ ಚಾಕ್ಲೇಟ್ ಕೊಡ್ತೀನಿ ಬರ್ರಿ. ಬೇಕಾ ಬೇಡ? ತರ್ಲಿಲ್ಲ, ಏನು ತರ್ಲಿಲ್ಲ. ಅಯ್ಯೋ ಬುದ್ಧಿ ಬಿದ್ದಿ ಬಿದ್ದಿ. ಸರಿ
ಅವಾಗೊಂದು ತೋಲ ಓಡಾಡ್ತಾನೆ ಚಿಟಿಮಿ ಇವ ಇಲ್ಲ ಬರೋದು ಚಂದಾಗೆ ನೋಡು ಕಡೆಗೆ ನಿನಗಲೇ ನಿನಗೆ ಹಿಂಗೇನೇ ಇಲ್ಲ ಹಾಗೆ ತರಲಿಲ್ಲ ಏಯ್ ಧೂಳ ಅಂದ ತಕ್ಷಣ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಪ್ಪಾರನ್ನ ಕರ್ಕೊಂಡು ದವಾಖಾನೆಗೆ ಹೊಂಟ ಬಿಟ್ಟೆ ರೀ. ಇನ್ನೇನು ಬಸ್ ಬರುತ್ತಂತ ಬಂದು ವೆಯ್ಟ್ ಮಾಡಕತ್ತಿದ್ವಿ. ಗೊತ್ತಲ್ರಿ ನಿಮ್ಗೆ ಹಳ್ಳ್ಯಾಗ ಹೆಂಗಿರ್ತೈತಿ, ಟೈಮ್ ಟು ಟೈಮ್ ಬಸ್ ಬರೋಂಗೆ ಇಲ್ಲ. ಅದು ಬರೋದ ಒಂದು ಟೈಮಿಂಗೆ, ಅದು ನಾವು ವೆಯ್ಟ್ ಮಾಡೋದು ಒಂದು ಟೈಮಿಗೆ ಆಗ್ಬಿಡ್ತೈತಿ. ಬಂದು ಒಂದು ½ hour ಆಯ್ತು ವೆಯ್ಟ್ ಮಾಡತ್ತಿದ್ವಿ, ಆದರೂ ಬಸ್ ಬರಲಿಲ್ಲ. ಕಡೆಗೆ ಬಸ್ ಬಂತು ಫುಲ್ ಗದ್ಲಿತ್ತು ಬಸ್ಸು. ಮತ್ತು ಫ್ರಂಟ್ಗೆ ಹೋದ್ವಿ, ಅಲ್ಲೇ ಸಿಕ್ಕಿತ್ತು ಸೀಟು. 3 ಜನ ಅಲ್ಲೇ ಕುಂತ್ಕೊಂಡ್ವಿ. ಮತ್ತು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಮತ್ತು ಇಲ್ಲಿಂದ ನನಗೆ ಗದಗಿಗೆ ಕರ್ಕೊಂಡು ಹೋದೆ ದವಾಖಾನೆಗೆ. ನಮ್ಮ ಊರಿಂದ ಒಂದು ಗದಗಿಗೆ ಬಂದ್ವಿ. ಅಪ್ಪ ಬಿಸಿಲಂತೂ ಜಗ್ಗಿತ್ರಿಪ್ಪ. ಮತ್ತು ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಿತ್ತು, ಹಾಸ್ಪಿಟ್ಲಿಗೆ ಹೊಂಟಿದ್ವಿ. ಬಿಸಿಲಂತೂ ಮನಗಂಡು ಬಿಸಿಲು. ಗದಗ ಒಳಗೆ ಎಲುಬು ಮತ್ತು ನರಕ ಸ್ಪೆಷಲಿಸ್ಟ್ ಅಂತಂದ್ರೆ ಶೆಟ್ರ್ ದವಾಖಾನೆ. ಹಾಗಾಗಿ ನಾವು ಅಪ್ಪನ ಇಲ್ಲೇ ಕರ್ಕೊಂಡು ಬಂದೀನಿ. ಆಲ್ರೆಡಿ ಟೈಮ್ 5 ಗಂಟೆ ಆಗೈತಿ. ಡಾಕ್ಟ್ರ್ ಸಿಗ್ತಾರೋ ಇಲ್ಲೋ, ಡಾಕ್ಟ್ರು ಸಿಕ್ಕರು ಪಾಳೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟೊತ್ತಾಗಲಿ ಏನಾಗಲಿ ನಮ್ಮ ಅಪ್ಪನ ಮಾತ್ರ ಬಿಡೋಂಗಿಲ್ಲ. ಇನ್ನೂ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಡಾಕ್ಟ್ರು ಸಿಗ್ಬೋದು ಹೊರತು ನಮ್ಮ ಅಪ್ಪ ಮತ್ತು ವಾಪಸ್ ದವಾಖಾನೆಗೆ ಬರಲ್ರಿ. ಹಾಗಾಗಿ ತೋರಿಸ್ಕೊಂಡು ಹೋಗೋದು ಇವತ್ತು. ಹಾಂ 2 ಲೀಟ್ರ್ 2.5 ಪಿ 2 ಅಲ್ಲ. ಊಟ ಮಾಡ್ಕೊಳಕ್ಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ವಿ. ಮತ್ತು ನಮ್ಮ ಅಪ್ಪಗೆ ಅಷ್ಟು ಆರಾಮಿಲ್ಲ ಅಂದರು ನೋಡ್ರಿ, ಮೊಮ್ಮಕ್ಕಳಿಗೆ ಏನಾರು ತಿನ್ನಕ್ಕೆ ತೊಗೊಳ್ಳೋಣ ಅಂತಂದು ಮತ್ತು ಅವನು ತೊಗೊಂಡು ಮತ್ತು ಗದಗಿಂದ ಡೈರೆಕ್ಟ್ ನಮ್ಮ ಊರಿಗೆ ಬಸ್ ಐತ್ರಿ, ಗೂಡೂರು ಬಸ್ ಅಂತೇಳಿ. ಅದ ಬಸ್ ಲಾಸ್ಟ್. ಹಾಗಾಗಿ ಊಟ ಅದು ಮಾಡ್ಕೊಳ್ಳಿಲ್ಲ, ಹಂಗೆ ಜಲ್ದಿ ಬಂದ್ವಿ. ಈ ಬಸ್ ಮಿಸ್ ಆತಂದ್ರೆ ಮತ್ತೆ ಲೇಟ್ ಆಕೈತೆ ಅಂಥೇಳಿ ಇದು ನೋಡ್ರಿ ಬಸ್ ಇಲ್ಲಿ ಗದ್ಲಿತ್ತು. ಯಾಕಂದ್ರೆ ಇವತ್ತು ಫುಲ್ ರಶ್ ಇತ್ತು. ಮನೆಗೆ ಬರೋ ಅಷ್ಟರಲ್ಲಿ ಅಲ್ಲೇ 9:30 10 ಗಂಟೆ ಆಗಿತ್ತು. ನಮ್ಮ ಹುಡುಗರು ಏನೇನು ಮಾಡತ್ತವ ಏನೋ ಅಂದ್ರೆ ಅವ್ರು ಇನ್ನೂ ಮಲ್ಕೊಂಡಿರಲ್ರಿ. ನಾವು ಎಲ್ಲಿಗಾರ ಹೋದ್ರೆ ವೇಟ್ ಮಾಡ್ತಿರ್ತಾರೆ, ನಾವು ಬರುವವರೆಗೂ ಮಕ್ಕೊಂಡಿಲ್ಲ ಅಲ್ಲೇ. ನನಗಂತೂ ಬೆಳಗ್ಗೆಯಿಂದ ಜರ್ನಿ ಮಾಡಿ ಸುಸ್ತಾಗೈತಿ, ಯಾವಾಗ ಹೋಗಿ ಮಲ್ಕೊಂಡಿನಿ ಅಂತ ಅನಿಸಿತ್ತು. ಆದರೂ ನೋಡ್ರಿ, ನಾವು ಎಷ್ಟು ಸುಸ್ತಾಗಿ ಬಂದರೂ ಮನ್ಯಾಗ ಈ ಥರ ಮಕ್ಳಿದ್ರು ಅಂದ್ರೆ ಅವ್ರ ಜೊತೆ ಮಾತಾಡ್ಕೊತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆ ಸುಸ್ತೆಲ್ಲ ಹೋಗ್ತೈತಿ. ಹಾಗಾಗಿ ಇವ್ರ ಜೊತೆ ಒಂದು 5-10 ನಿಮಿಷ ನಾನು ಆಟ ಆಡಿದ್ದೆ, ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಮುಂದಿನ ವಿಡಿಯೋದ ಸಿಗೋದಂತ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.